ಹಂಗ ಬುಡುಬುಡಿಕೆ ಹಂಗಲ್ಲ. ಹಾಲವಕ್ಕೆ ಏನ್ ನುಡಿತೈತಲ್ಲ ಅದು ನುಡಿದು ಅವನ ಕಣ್ಣ ಮುಂದೆನೆ ಹೇಳಿಕೊಟ್ಟು ಹೋಗ್ತಾನ. ಆಮೇಲೆ ಈ ಆತ್ಮಗಳು ಕಣ್ಣಿ ಕಾಣುತ್ತಾ ನಿಮಗೆ? ಅದ್ರ ಬಗ್ಗೆ ಸುಮ್ಮನೆ ಕಾಣುತ್ತೆ, ಭೂತಗಳು ಹಿಡಿತೀವಿ. ಅದು ಅದ್ರ ಬಗ್ಗೆ ನಮಗೆ ನಾನೇನ್ ಹೇಳ್ತೀನಿ, ಮೂಳೆ ಅಂತವ್ ಇಂಥವು ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೂ ಇವತ್ತು ತಲೆಯಂತ್ರದಾಗ ಬಂದಿದ್ದು ಮೂಳೆ ಮಂತ್ರದಿಂದ ಆದ್ರೂ ಇವತ್ತು ಜಾದು ಇದ್ದು ಇರ್ಬೋದು ಅವ್ರದ್ದು. ಆದ್ರೂ ಕಟ್ಟ ಐಡಿಯಾಗೂ ಇರ್ತಾವ ಅವ್ರು ಅಲ್ಲಿ. ಬಟ್ ನಿಜವಾದ ಬುಡುಬುಡಿಕೆಯವ್ರಂತೂ ಮಾಡಲ್ಲ ಅದನ್ನ. ಈ ಬುಡುಬುಡಿಕೆ ಸತ್ಯವಾಗಲಿ ಹೇಳ್ತೀನಿ, ಈ ಬುಡುಬುಡಿಕೆ ಕಟ್ಟಿದ ಪರಮೇಶ್ವರಂದಿದು ಇದ್ರ ಬಗ್ಗೆ ಮಾಡಕ್ ಸಾಧ್ಯವೇ ಇಲ್ಲ. ಯಾರೋ ಸುಮ್ನೆ ಬೇಕು ಅಂತ ದುಡ್ಡಿಗೋಸ್ಕರ ಇವತ್ತು ಒಬ್ಬನು ಕೆಲವು ಮಂದಿ ಇವತ್ತು ಕಡ್ಡಿ ಶಾಸ್ತ್ರ ಹೇಳೋರು ಅದಾರ, ಕೌಡೆ ಬುಡುಬುಡಿಕೆರು ಅದಾರ, ಅರ್ಥ ಆಯ್ತಾ? ಆಮೇಲೆ ಗಣೇಶಾಸ್ತ್ರ ಇದೆ, ಅರ್ಥ ಆಯ್ತಾ? ಆಮೇಲೆ ಪಂಚ ಸ್ಥಾನದಲ್ಲಿ ಇದಾರೆ. ಆದ್ರೆ ಇವತ್ತು ಗುರುಗಳು ಅದಾರೆ. ಆದ್ರೆ ಇವತ್ತು ಗುರುಗಳು ಮಾಡ್ತಾರ. ಆದ್ರೆ ಎದಕ್ ಮಾಡ್ತಾರ ಅವ್ರು ಅಂತರನೋ ಬರೀಲಿ ಯಾವುದೇ ಬರಲಿ ಅದಕ್ಕೊಂದು ಲೆಕ್ಕ ಇಟ್ಟ ಬರೀತಾರೆ ಹೊರತು. ಆದ್ರೆ ಇದೇ ನಾನು ಅಲ್ಲಿ ತಗೊಂಡೋಗಿ ಮಾಡ್ತೀನಿ, ಇಲ್ಲಿ ತಗೊಂಡೋಗಿ ಮಾಡ್ತೀನಿ ಅನ್ನೋದೆಲ್ಲ ಆಯ್ಕೆ, ಅರ್ಥ ಆಯ್ತಾ? ಅವ್ನು ಮಾಡ್ತಾನ ಅನ್ನೋದು ಗೊತ್ತಿಲ್ಲ, ತಿಂತಾನ ಅನ್ನೋದು ಗೊತ್ತಿಲ್ಲ. ಆದ್ರೆ ಕಣ್ಣ ಮುಂದೆ ನಡೆಸಿಕೊಟ್ರೆ ಮಾತ್ರ ಅದು ಮಹಾತ್ಮ. ಆದ್ರೆ ಇವತ್ತು ಹಂಗ ಬುಡುಬುಡಿಕೆ ಹಂಗಲ್ಲ. ಹಾಲವಕ್ಕೆ ಏನ್ ನುಡಿತೈತಲ್ಲ ಅದು ನುಡಿದು ಅವನ ಕಣ್ಣ ಮುಂದೆನೆ ಹೇಳಿಕೊಟ್ಟು ಹೋಗ್ತಾನ. ಅವನ ಕಣ್ಣ ಮುಂದೆ ಅವನ ಎದುರಿಗೆ ಅವನ 10 ಜನ ಇದ್ರು ಎದುರಿಗೆ ಇಸ್ಕೊಂಡು ಎದುರಿಗೆ ಮಾಡಿ ಹೋಗ್ತಾನೆ. ಇನ್ನೊಂದ್ಸಲಿ ಆ ಮನೆ ತಾಗ ಬರಂಗ ಮಾಡಿ ಹೋಗ್ತಾನ ಹೊರತು ಬುಡುಬುಡಿಕೆ ಇನ್ನೊಂದು ಇದು ಮಾಡೋದಿಲ್ಲ. ಆದ್ರೂ ಎಲ್ಲ ತರ ಒಬ್ಬರು ಇರೋದಿಲ್ಲ ಹಂಗೆ. ಆದ್ರೂ ಇದರಲ್ಲಿ ಇವತ್ತು ಬುಡುಬುಡಿಕೆ ಅಂತ ಬಂದಿತ್ತು ಒಂದು ಟೈಮ್, ಹೇಳ್ತೀನಿ ಕೇಳ್ರಿ ನಿಮಗೆ. ಇದರಲ್ಲಿ ಶಕಣದಲ್ಲಿ ಬಂತು ಒಂದ್ ಟೈಮು. ಹಾಲವಕ್ಕೆ ಶಕಣ ಕಟ್ಟೋರೆ ಬುಡುಬುಡಿಕೆರೆ ಅಂತೇಳಿ ಮಕ್ಕಳು ಕದೀತಾರೆ, ಇದು ಕದೀತಾರೆ ಅಂತ ಇದು ಮಾಡ್ತಾರೆ ಅಂತ ಬಂದಿತ್ತು. ಏನಾಯ್ತದು? ಆದ್ರೆ ಇವತ್ತು ಬುಡುಬುಡಿಕೆ ಮಾಡಿದ ಕೆಲವು ಜನ ಮಾಡಿದ್ರು, ಬೇರೆಯವರು ಮಾಡಿದ್ರು. ಅವನು ಹಿಂದೂಸ್ತಾನ ಮಾಡಿದ, ಗಡ್ಡ ಬಿಟ್ಟು ಇದು ಮಾಡಿದ, ಅರ್ಥ ಆಯ್ತಾ? ಬೇರೆಯವರು ಮಾಡಿದ್ರು. ಹೆಸರು ಯಾರಿಗೆ ಬಂತು? ಬುಡುಬುಡಿಕೆರಿಗೆ ಬಂತು. ಮಾಡ್ಲಾರ್ದು ಬುಡುಬುಡಿಕೆ ಯಾವ ಕೆಲಸ ಇದೆ? ಅಲ್ಲ ಹೇಳ್ರಿ, ಯಾವ ಕೆಲಸ ಇಲ್ಲ ಅದರಲ್ಲಿ. ಇವತ್ತು ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡೋ ತಿನ್ನಲ್ಲ, ಯಾವನೋ ಒಂದು ಮಾಡಿದ ಅಂತೇಳಿ ಬುಡುಬುಡಿಕೆರೆ ಮೇಲೆ ಬಂದು ಇಡೀ ಕರ್ನಾಟಕನೇ ಇದು ಆತು, ಹೋಗ ದಾರಿ ಬಿಡ್ಲಿಲ್ಲ. ಆಯ್ತಾ? ಮತ್ತೆ ಈಗ ಯಾಕೆ ಬಂದಿಲ್ಲ ಅದು? ಹೌದು. ಅಂದ್ರೆ ನಾನು ಅದಕ್ಕೆ ಕೇಳಿದ್ದೇನೆಂದ್ರೆ ಸುಮ್ನೆ ಬೇರೆ ಕಡೆ ಎಲ್ಲ ಸುಮ್ನೆ ವೇಷ ಆಗ್ತಾರೆ ದುಡ್ಡಿಗೋಸ್ಕರ. ಏನಂದ್ರೆ ದುಡ್ಡಿಗೋಸ್ಕರ ಯಾವುದೇ ಒಂದು ಸಂಪ್ರದಾಯನ ಅಥವಾ ಅವರು ಪಾರಂಪರಿಕವಾಗಿ ಮಾಡ್ಕೊಂಡ್ ಬಂದಿರೋದನ್ನ ಹಾಳು ಮಾಡಬಾರ್ದು ಅಂತ ನಾನು ಹೇಳ್ತಿರೋದು. ಇವತ್ತು ಏನಂತೀರಣ್ಣ, ಇವತ್ತು ನಮ್ ಕಾಲಕ್ಕೆ ಇದು ಹೋಗ್ತೈತೆ. ಆದ್ರೂ ಏನಪ್ಪಾ, ನಾವಿರೋರಿಗೆ ಮಾಡೋಣ, ಅವ್ರು ಕೊಡ್ಲಿ ಬಿಡ್ಲಿ, ವರ್ಷಕ್ಕೊಂದ್ ಟೈಮ್ ಮಾಡೋಣ, ಒಂದ್ 5 ಮನೆ ಯಾರು ನಾವು ಬೇಡಣ ಹೋಗಿ. ಆದ್ರೂ ಇವತ್ತು ಒಳ್ಳೇದಕ್ಕೆ ಹೋಗ್ಬೇಕು ಹೊರತು ಕೆಟ್ಟದಕ್ಕೆ ಹೋಗಬಾರ್ದು. ನಿಜ. ಇವತ್ತು ಅವರು ತಟ್ಟಾಗ ಹಾಕೋದು ನೆಲದಾಗ ಹಾಕ್ಲಿ, ನಾವ್ ಮಾಡ್ಕೊಂತೇನೆ ಅನ್ಬೇಕಾದ್ರೆ. ಆದ್ರೆ ಇವತ್ತು 4 ಜನಕ್ಕೆ ಹೌದಾಗಿ ಮೆರೆಯೋಣ, ಅಲ್ಲೇ ಹೋದ್ರೂ ಒಂದು ಮರ್ಯಾದೆ ಸಿಗಂಗ ಮಾಡೋಣ. ಬೇಕಾದ್ರೆ ಬುಡುಬುಡಿಕೆರೆ ಎಲ್ಲಾರ ಕೇಳಿಸಿ ನೋಡ್ಬೇಕಾದ್ರೆ. ಆಮೇಲೆ ಇನ್ನೊಂದು, ನಿಮಗ್ ಗೊತ್ತಿದ್ದಂಗೆ ನೀವು ಯಾವ್ದಾದ್ರು ಮನೆಗಳ ಹತ್ರ ಈ ದಿಕ್ಕಲ್ಲಿ ಹಿಂಗಾಗುತ್ತೆ ಅಂತಂದಿದ್ದು ಆಗಿರೋ ನೀವು ಮತ್ತೆ ಕಣ್ಣೆದ್ರಿಗೆ ಯಾರಾದ್ರೂ ಇನ್ನೊಂದ್ಸರಿ ಹೇಳವ್ರ? ಹೇಳಿದೆ ಆಗಿತ್ತು ನೀವ್ ಹೇಳಿದ್ದು ಅಂತ. ಅಲ್ಲ, ಕೆಲವು ಸ್ಥಾನದಲ್ಲಿ ನಿಮ್ಗೆ ಬೇಕಾದ್ರೆ ಇನ್ಫಾರ್ಮೇಟ್ ಕೊಡ್ತೀನಿ ಅಲ್ಲ, ಕೆಲವು ಊರಲ್ಲಿ ನಿಮ್ಗೆ ಬೇಕಾದ್ರೆ ಬಾ, ನನ್ನ ಬಗ್ಗೆ ಹೇಳ್ತಾರೆ. ಆಮೇಲೆ ಈ ಆತ್ಮಗಳು ಕಣ್ಣಿ ಕಾಣುತ್ತಾ ನಿಮಗೆ? ಆತ್ಮಗಳು ಕಣ್ಣಿ ಕಾಣಲ್ಲ, ಗಾಳಿ ರೂಪದಿಂದ ಆಗುತ್ತೆ ಅಷ್ಟೇ. ಆತ್ಮಗಳು ಕಣ್ಣಿ ಕಾಣಲ್ಲ, ಎದುರಿ ಬರೋಕ್ ಚಾನ್ಸ್ ಇಲ್ಲ. ನನಗೆ ಹೋದ್ಸರಿ ಒಬ್ರು ಹೇಳಿದ್ರು, ಇನ್ನೊಬ್ರು ಹನುಮಂತಪ್ಪ ಬುಡುಬುಡಿಕೆ ಅವರು, ಅದು ಬೆಕ್ಕಿನ ರೂಪದಲ್ಲಿ ಆತ್ಮಗಳು ಬೇರೆಂದ ಇದ್ರ ಮೇಲೆ ಹೋಗುತ್ತೆ. ಆದ್ರೆ ನಮ್ಮ ಎದುರಿಗೆ ಇದು ಆಗಲ್ಲ, ಯಾವತ್ತು ಕಣ್ಣಿ ಕಾಣಲ್ಲ. ಅದ್ರ ಬಗ್ಗೆ ಸುಮ್ನೆ ಕಾಣುತ್ತೆ, ಭೂತಗಳು ಹಿಡಿತೀವಿ, ಅದುಗಳು ಹಿಡಿತೀವಿ ಅನ್ನೋದು ಸುಳ್ಳದು. ಇಲ್ವೇ ಇಲ್ಲ, ಸುಳ್ಳೆ ಅಂತ ಹೇಳ್ತೀನಲ್ಲ, ಅದು ಯಾವುದು ಇಲ್ಲ. ಆದ್ರೂ ನಮ್ಮ ಧೈರ್ಯನೇ, ನಾವೇ ದೇವ್ಗಳು, ಅವ್ರ ಮನುಷ್ಯರು, ಅವ್ರ ದೇವ್ರು, ನಾವು ದೇವ್ಗಳಾಗಿದೀವಿ ಈಗ. ನಿಜ ನಿಜ ನಿಜ. ಅದ್ರ ಬಗ್ಗೆ ಯಾವ್ದು ಇಲ್ಲ. ಆದ್ರೂ ನಾವು ಭೀತಿ ಪಡೆದಷ್ಟೇ ಹೊರತು ಇನ್ನೊಂದು ಏನೇ ಇಲ್ಲ ಇದ್ರೊಳಗೆ. ಆದ್ರೂ ಏನು, ಅದಕ್ಕೆ ಒಂದು ಶಾಸ್ತ್ರ, ಒಂದು ನಮನ ನಾವು ನೆಮ್ಕೊಂಡು ಹೋದ್ರೆ ಎಲ್ಲದೂ ಆಗಿದೆ. ಅಂದ್ರೆ ನೀವು ಮೂಲವಾಗಿ ಆರಾಧಿಸೋದು, ಪೂಜೆ ಮಾಡೋದು ದೇವ್ರನ್ನ ಚೌಡಿ ಮತ್ತೆ ಶಿವ, ಹುಲಿಗಮ್ಮ ನಿಮ್ಮ ಮನೆ ದೇವರು ಶಿವ. ನೀವೀಗ ರುದ್ರಭೂಮಿಗೆ ಹೋದ್ರೆ ಸ್ಮಶಾನಕ್ಕೆ ಆರಾಧಿಸೋದು ಶಿವನ ಅಂತ ಹೇಳಿದ್ರಿ, ಶಿವನೇ, ಶಿವ ಪರಮಾತ್ಮ ದೃಷ್ಟಿಯಿಂದ ಏನು ಇದ್ರು ಸರಿ. ನೀವು ಒಬ್ಬೊಬ್ರು ಹೋಗ್ತಿರಲ್ಲ ಹೆಂಗೆ? ಅಂದ್ರೆ ಅಲ್ಲೇನು ಆಗೋದಿಲ್ಲ, ಅಲ್ಲೇನು ನಮ್ಗೇನು ಎಫೆಕ್ಟ್ ಇಲ್ಲ, ಅದೇ ಒಳ್ಳೆ ಜಾಗ ಅಂತೀರಾ? ಶ್ರೇಷ್ಠವಾದ ಜಾಗ. ಅಂದ್ರೆ ಇವಾಗ ಸುಮ್ಮನೆ ಯಾರ ಮೇಲಾದ್ರೂ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಇವಾಗ ಬುಡುಬುಡಿಕೆ ಅದು ಹೆಂಗ್ ಹೇಳ್ತೀರಾ ಒಂದ್ಸರಿ ಹೇಳ್ಬಿಡಿ ನಮ್ಮ ಇವ್ರಿಗೆ, ಯಾರಿಗೆ? ಆಡಿಯನ್ಸ್ಗೆ, ನಮ್ಮವ್ರಿಗೆ, ನಮ್ಮ ವಿಡಿಯೋ ನೋಡ್ತಿರೋ ಅವ್ರ ಹೆಸರ ಮೇಲೆ ಹೇಳ್ಬೋದು. ಇಲ್ಲ ಸುಮ್ನೆ ನನಗೆ ತಗೊಳ್ಳಿ, ನಿಮ್ದೇ ಹೇಳಂದ್ರೆ. ಆದ್ರೂ ಸಿದ್ಧಾರ್ಥ ಅವ್ರೆ, ಪ್ರವೀಣ ಅಲ್ಲ ನಾನು ಹೇಳ್ತೀನಿ, ಸಿದ್ಧಾರ್ಥ ಪ್ರವೀಣ್ ಸಿದ್ಧಾರ್ಥ ಅಂತ. ಆದ್ರೂ ನಿಮ್ಮ ಜೀವನದಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಆದ್ರೂ ನಿಮ್ಮ ವೈಯಕ್ತಿಕ ಬಗ್ಗೆ, ಆದ್ರೂ ನಮ್ಮ ವಿಶ್ವಾಸದ ಬಗ್ಗೆ ನಾನು ಹೇಳ್ತೇನೆ, ಅದ್ರ ಬಗ್ಗೆ ವಿಡಿಯೋದ ಬಗ್ಗೆ ಅಲ್ಲ. ಆದ್ರೂ ನಿಮ್ಮ ವೈಯಕ್ತಿಕ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ.
ಆದರೂ ರೇಣುವರೇ, ನಿಮ್ಮದು ಹುಟ್ಟಿದ್ದು ನಕ್ಷತ್ರದಲ್ಲಿ, ಬೆಳೆದಿದ್ದ ಸ್ಥಾನದಲ್ಲಿ, ಸ್ವಾಭಿಮಾನ ಸ್ಥಾನದಲ್ಲಿ ಬಂತು. ಆದರೂ ನಿಮ್ಮ ಜೀವನದಲ್ಲಿ ನೋಡಬೇಕಂದ್ರೆ ಆಡಿದ ಆಟ ಆಯಿತು, ಊಡಿದ ಲಗ್ಗೆ ಆಯಿತು. ಆದರೂ ಮನೆಯಲ್ಲಿ 1 ತಾಸು, ಹೊರಗೆ 4 ತಾಸು, ಮನೆ ಚಾಕ್ರ ಕಮ್ಮಿ, ಹೊರಗೆ ಚಾಕ್ರ ಜಾಸ್ತಿಯಲ್ಲಿ ಜೀವನ ಮಾಡ್ಕೊತ ಬಂದೆ. ಆದರೂ ನಿಮ್ಮ ಲೈಫ್ದಲ್ಲಿ ನೋಡಬೇಕಂದ್ರೆ ಹಸ್ತದಲ್ಲಿ ಅನ್ನ ಇದೆ. ಹಸ್ತ ಕೊಟ್ಟು ಬಹುಶಃ ಎಲ್ಲಿ ಕೆಲಸಂಗಿಲ್ಲ. ಅಂದರೆ ನಿಮ್ಮ ಕೈಯಲ್ಲಿ 7ನೇ ನಕ್ಷತ್ರ, 1 ಶಂಕು, 4 ಚಕ್ರ ಇದೆ. ಹಣಿಯಲ್ಲಿ ಪದ್ಮ, ಪಾದದಲ್ಲಿ ಚಕ್ರ. ಹಾಳು ಊರಿಗೆ ಹೋದ್ರೂ ನಿನಗೆ ಬಡ್ತಾನಿಲ್ಲ. ಆದರೂ ಈ ವಯಸ್ಸಿನಲ್ಲಿ ಬಂದೆ ನೀನು. ಈ ಸ್ಥಾನದಲ್ಲಿ ಬಂದರೂ ಒಳ್ಳೆ ವಿಶ್ವಾಸ ಮಾಡಿದೆ, ಕೆಟ್ಟ ವಿಶ್ವಾಸ ಮಾಡಿದೆ, ಕೊಟ್ಟು ನೋಡಿದೆ, ಕೊಡ್ಲಾರ್ದು ನೋಡಿದೆ. ನಿನ್ನ ಹೆಲ್ಪಿಗಂತೂ ಯಾರೂ ಆಗಲಿಲ್ಲ. ಒಂದು ನಿಮ್ಮ ಮನಸ್ಸಿನಲ್ಲಿ ಹಿಡ್ಕೊಂಡು ನೋಡೋಣ. ಆದ್ರೆ ನೋಡಬೇಕಂದ್ರೆ ನಿಮ್ಮ ಪ್ರಯತ್ನದಲ್ಲಿ 1 ಜೂಜು, 2 ಲಾಟ್ರಿ, 3 ಪಾರ್ಟ್ನರ್, ಇದು ಯಾವತ್ತೂ ನಿಮಗೆ ಬರಲ್ಲ. ನೀವು ಮಾಡ್ತೀನಂತ ಹೇಳಿದ್ರು ಆಸೆ ತೋರಿಸ್ಬೋದು, ನಿರಾಸೆ ಆಗಬಹುದು ನಿಮ್ಮ ಜೀವನದಲ್ಲಿ. ಆದ್ರೆ ನೋಡಬೇಕಂದ್ರೆ ಇವತ್ತು ಅಣ್ಣ ತಮ್ಮಂತೂ ಬಲ ಕಂಡಿಲ್ಲ, ಕಾಕಚೂತಂತೂ ಸುಖ ಉಂಡಿಲ್ಲ. ಅಂದ್ರೆ ಕೂಟಾನುಗಟ್ಟಲೆ ನಿನಗೆ ಬಳಗಿದ್ರು ತಲೆ ಆಸರಕ್ಕಂತ ಯಾವನಿಲ್ಲ. ಆದರೂ ಸಿಗುತ್ತಂತೇಳಿ ಇವತ್ತಿಗೆ ನಿನ್ನ ಆಸೆ ಕಂಡಿಲ್ಲ. ತನ್ನ ಸ್ಥಾನದಲ್ಲಿ ನಿನ್ನ ಮನಸ್ಸನ್ನ ಇಟ್ಕೊಂಡು ನಿನ್ನ ಕಾಲವೇಶ ಮಾಡ್ಕೊಂಡು. ಆದ್ರೆ ಇವತ್ತು ನೋಡಬೇಕಂದ್ರೆ ನಿನ್ನ ಲೈಫ್ದಲ್ಲಿ ತಾಯಿ ಪ್ರೀತಿಯಿಂದ ಬೆಳೆದೆ, ಅರ್ಥ ಆಯ್ತಾ, ತಂದೆ ಪ್ರೀತಿಯಿಂದ ದೂರ ಮಾಡಿದೆ, ಅರ್ಥ ಆಯ್ತಾ. ಆದ್ರೆ ಇವತ್ತು ನಿನ್ನ ಕೈಲಿ ಒಂದು ಸ್ಥಾನ ಮಾಡಬೇಕು, 4 ಜನದಲ್ಲಿ ಮುಂದರಿಬೇಕು. ಆದ್ರೂ ಜಾತಿ ಬಲ ನಿನಗಿಲ್ಲ. ಪರ ಜಾತಿ, ಪರ ಕುಲ, ಪರ ಸ್ಥಾನ, ಪರ ವೇಗ, ಓದಲ್ಲಿ ಬಂದಲ್ಲಿ ದುಡ್ಡಕ್ಕೆ ಹಣಕ್ಕೆ ಆಸ್ತಿ ಕಂಡಿಲ್ಲ. ಗುಣಕ್ಕೆ ಬೆಲೆ ಕಟ್ಕೊಂಡು ಜೀವನ ಸಾಗಿಸ್ಕೊಂತ ಬಂದೆ. ಆದ್ರೂ ನಿನ್ನ ಜೀವನ ನೋಡ್ಬೇಕಂದ್ರೆ ಹುಟ್ಟಿದ ಕಾತು, ಬೆಳೆದ ಕಾತು, 3 ಗಂಟತ್ರದಲ್ಲಿ ಗೆದ್ದೆ. ಒಂದು ವೆಹಿಕಲ್ಸ್ ಕಂಟಕ್ಕಿತ್ತು, ಬಗೆಹರದ ಹೋಯ್ತು, ಅರ್ಥ ಆಯ್ತಾ. ಆದ್ರೆ ಈಗ ನಿನಗೆ ಸ್ವಂತವಾದ ಒಂದು ಗುರಿ ಸಾಧಿಸಬೇಕು ಅನ್ನೋದು ಭಾಳ ಆಟ ಐತಿ ನಿನ್ನಲ್ಲಿ. ಅದು ಸಾಗಕ್ಕಿಲ್ಲ ಅನ್ನೋದು, ಅದ್ರ ಸಾಗಂತ ಪ್ರಯತ್ನ ನಿನ್ನಲ್ಲಿ ಕುಂತಿದೆ. ಇನ್ನೂ ಒಂದು ನೆಳ್ಳು ಹೌದಾದಂಥ ಗೂಡು ಕಟ್ಟಬೇಕು, ಹೌದಾದಂಥ ಒಂದು ವಾಹನ ತರಬೇಕು ಅನ್ನೋದು ಆದ್ರೆ ಚಲ ಇದೆ. ಕನಸು ಕಾಣ್ತದೆಯಾ, ಅರ್ಥ ಆಯ್ತಾ. ಆ ಕನಸು ಬಂದು ನೆರವೇರಿದೆ. ದೋಸ್ತಿಯಲ್ಲಿ ನಿನಗೆ ಬಲ ಇದೆ. ಆದ್ರೆ 3 ವಿಶ್ವಾಸದಲ್ಲಿ ಕೆಟ್ಟಿದೆಯಾ, ಅದ್ರ ಮುಂದೆ ಏನೋ ತೊಂದರೆ ಇಲ್ಲ. ಆದ್ರೆ ಮನೆ ದೇವರು ಆಶೀರ್ವಾದ ಇದ ನಿನಗೆ ಕಾಪಾಡ್ತಾನೆ. ಸ್ನೇಹಿತರೆ, ಏನು ಅಂತಂದ್ರೆ ಅವ್ರು ಹೇಳಿದ್ರಲ್ಲಿ ಆಲ್ಮೋಸ್ಟ್ ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗೆ ಅನ್ಸುತ್ತೆ. ನನಗೆ ವೈಯಕ್ತಿಕವಾಗಿ ಒಂದು 90% ಖಂಡಿತವಾಗಿ ಅದು ಸತ್ಯ ಅಂತ ನಂಬ್ತೀನಿ ನಾನು. ಏನಂದ್ರೆ ಅವ್ರು ನನ್ನನ್ನು ಯಾವಾಗಲೂ ನೋಡ್ತಾನೂ ಬಂದವರಲ್ಲ, ಅಥವಾ ಅಲ್ಲೇ ನಮ್ಮ ಏರಿಯಾದಲ್ಲೇ ಇದ್ದವರಲ್ಲ. ಅದಕ್ಕೆ ಹೇಳೋದು ಆ ಒಂದು ಪವರ್, ಆ ಒಂದು ಶಕ್ತಿ ಇರುತ್ತೆ ಅಂತ. ಗೊತ್ತಿಲ್ಲ ಯಾರ್ಯಾರು ಹೆಂಗೆ ನಂಬ್ತಿರೋ ಅಂತ. ನಿಮಗೂ ಕೆಲವ್ರಿಗೆ ಅನುಭವ ಆಗಿರುತ್ತೆ. ಅದಕ್ಕೆ ನಾನು ಹೇಳೋದು, ಈ ಬುಡುಬುಡಿಕೆ ತುಂಬ ಜನ ಹಾಕಿರ್ತೀರ ಕಮೆಂಟಲ್ಲಿ, ನಾನು ನೋಡಿರ್ತೀನಿ. 100% ಸತ್ಯ, ತುಂಬ ಸತ್ಯ ಆಗುತ್ತೆ ಅವ್ರು ಹೇಳೋದು ಅಂತ. ಅವ್ರು ನೀವು ಬೆಳಗಿನ ಜಾವ 4 ಗಂಟೆ 3 ಗಂಟೆ ಟೈಮ್ಗೆ ಹೋಗಿ ಹೇಳೋದು ಶಕಣ 2 ಗಂಟೆಯಿಂದ 3 ಗಂಟೆ ಒಳಗಾಗುತ್ತೆ. ಮತ್ತೆ ಅಂದ್ರೆ ಅಲ್ಲಿಂದ 4 ಗಂಟೆಗೆಲ್ಲ ಡ್ರೆಸ್ ಬಿಡ್ತೀವಿ. ಅವಳೆ ಅದ್ರ ಇದು ಡ್ರೆಸ್ ಹಾಕೋದಿಲ್ಲ ನಾವು, ಒಂದೇ ಪೇಟ ಅಷ್ಟೇ, ಇದೊಂದು ಚೌಡಿ ಮತ್ತೆ ಅದೊಂದು ಇರುತ್ತೆ ಅಷ್ಟೇ ಇರುತ್ತೆ. ಎಲ್ಲ ಹೋಗಿ ಒಂದು ಲಾಟಿನ ಕೈ ಒಳಗೆ ದೀಪ. ಬಟ್ ಸತ್ಯ ಅಂತೂ ಆಗ್ಲೇಬೇಕು. ಅದು ಬುಡುಬುಡಿಕೆ ಮೇಲೆ ಇವತ್ತು ಅದು ವಿಶೇಷ ಸ್ಥಾನದಲ್ಲಿ ಆಗುತ್ತೆ, ಅರ್ಥ ಆಯ್ತಾ. ಅದು ಹೇಳ್ತೀನಿ ನಾನು ನಿಮಗೆ. ಸುಮ್ಮನೆ ಎಲ್ಲಾ ಸತ್ಯ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ಎಲ್ಲಾ ಸತ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಟೈಮ್ ಬಂದಾಗ ಅದರಂತೆ ಅವ್ರು ನಡೆಸ್ಕೊಂತ ಹೋದ್ರೆ ಅದಕ್ಕೆ ಎಲ್ಲ ಒಳ್ಳೇದಾಗುತ್ತೆ, ಅರ್ಥ ಆಯ್ತಪ್ಪ. ಆದ್ರೆ ಇವತ್ತು ಎಲ್ಲಾದು ನಮ್ಗೆ ಆಗ್ಬೇಕಂದ್ರೆ ಆಗಲ್ಲ.